ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಈ ದಿನದ ದೇವರ ವಾಕ್ಯ 1 ಯೋಹಾನ ಬರೆದ ಪತ್ರಿಕೆ 1 ಅಧ್ಯಾಯ 7ನೇ ವಾಕ್ಯ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾವು ನೋಡ್ತಾ ಇದ್ದಾವೆ, ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ತೊಳೆದು ನಿವಾರಣೆ ಮಾಡಿ ಶುದ್ಧಿ ಮಾಡುತ್ತದೆ ಎಂಬುದಾಗಿ. ಪ್ರಿಯರೇ, ಒಂದು ಘಟನೆಯನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ರಷ್ಯಾ ಎಂಬ ಒಂದು ದೇಶದಲ್ಲಿ ಒಂದು ಘಟನೆ ನಡೆಯುತ್ತದೆ. ಒಬ್ಬ ಸ್ವಾರ್ಥಿಕನು ಸ್ವಾರ್ಥ ಸಾರುವುದಕ್ಕಾಗಿ ಹೋಗಿರುತ್ತಾರೆ. ಆ ಸ್ವಾರ್ಥಿಕನು ಸ್ವಾರ್ಥ ಸಾರುತ್ತಾ ಇರಬೇಕಾದ್ರೆ ಒಬ್ಬ ಭಯಂಕರವಾದ ಕೊಲೆ ಮಾಡಿದಂತ ವ್ಯಕ್ತಿ ಆತನನ್ನ ಸಂಧಿಸುತ್ತಾನೆ. ಅಂದರೆ ಆ ಒಂದು ಸ್ವಾರ್ಥಿಕನನ್ನ ಸಂಧಿಸುತ್ತಾನೆ. ಆತನು ಸ್ವಾರ್ಥವನ್ನು ಸಾರುತ್ತಿರಬೇಕಾದ್ರೆ ಆತನೊಂದು ಮಾತನ್ನು ಹೇಳುತ್ತಾನೆ. ಸ್ವಾರ್ಥಿಕನು ಆತನನ್ನು ನೋಡಿ ಒಂದು ಮಾತನ್ನು ಹೇಳುತ್ತಾನೆ, ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸುತ್ತಾನೆ, ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಲು ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ. ಆ ಕೊಲೆಗಾರನ ಏನ್ ಮಾಡ್ತಾನೆ ಎಂಬುದಾಗಿ ನೋಡೋದಾದ್ರೆ ಆತನು ಮಾಡಿದಂತಹ ಕೊಲೆಗಳನ್ನ ಎಲ್ಲವನ್ನ ಹೇಳುತ್ತಾನೆ. ನೋಡ್ರಿ, ನಾನು ಇಂಥ ತಪ್ಪುಗಳನ್ನ ಮಾಡಿದ್ದೇನೆ, ಇದನ್ನ ದೇವರು ಕ್ಷಮಿಸ್ತಾರ ಎಂಬುದಾಗಿ ಮೊದಲನೇದಾಗಿ ತೋರಿಸ್ತಾ ಇರಬೇಕಾದ್ರೆ ಆತನು ಹೇಳ್ತಾನೆ, ಯೇಸುವಿನ ರಕ್ತವು ಸಕಲ ಪಾಪವನ್ನ ಶುದ್ಧಿ ಮಾಡುತ್ತದೆ ಎಂಬುದಾಗಿ. ಎರಡನೇದಾಗಿ ಆತನು ಮತ್ತೆ ಇನ್ನು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕರ್ಕೊಂಡೋಗಿ, ನೋಡಿ ಸ್ವಾಮಿ, ಇದೆಲ್ಲ ನಾನೇ ಸಾಯಿಸಿದ್ದು, ಇವ್ರನ್ನೆಲ್ಲ ನಾನೇ ಕೊಂದಿದ್ದು, ಇವ್ರನ್ನೆಲ್ಲ ನಾನೇ ಚುಚ್ಚಿದ್ದು ಎಂಬುದಾಗಿ ಹೇಳುತ್ತಾನೆ. ಆವಾಗ ಆತನು ಮತ್ತೆ ಕೇಳುತ್ತಾನೆ, ಆ ಕುರುಕನು ಆ ಒಂದು ಕೊಲೆಗಾರನು ಮತ್ತೆ ಕೇಳುತ್ತಾನೆ, ದೇವರು ಇವಾಗಲೂ ನಿಮ್ಮ ದೇವರ ಕ್ಷಮಿಸ್ತಾನ ಎಂಬುದಾಗಿ ಕೇಳುವಾಗ ಆತನ ಹೇಳ್ತಾನೆ, ಯೇಸುವಿನ ರಕ್ತವು ಸಕಲ ಪಾಪವನ್ನ ಶುದ್ಧಿ ಮಾಡುತ್ತದೆ ಎಂಬುದಾಗಿ. ಮತ್ತೆ ಆತನ ಏನ್ ಮಾಡ್ತಾನೆ, ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾನೆ. ಆ ಒಂದು ಸ್ವಾರ್ಥಿಕನನ್ನ ಕರ್ಕೊಂಡು ಹೋಗಿ ಮನೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಮನೆಯಲ್ಲಿ ಇರುವಂತ ತನ್ನ ಹೆಂಡತಿ, ತನ್ನ ಮಕ್ಕಳು ಎಲ್ಲರನ್ನ ಕೊಲೆ ಮಾಡಿ ಸಾಯಿಸಿ ಊತಾಕಿರ್ತಾನೆ. ಮನೆ ಒಳಗಡೆ ಊತಾಕಿರ್ತಾನೆ. ಆತನು ಹೇಳ್ತಾನೆ, ನೋಡ್ರಿ ಸ್ವಾಮಿ, ನನ್ನ ಹೆಂಡತಿ ಮಕ್ಕಳು ಎಲ್ಲರನ್ನ ಚುಚ್ಚಿ ಸಾಯಿಸಿ ಚಿತ್ರಹಿಂಸೆ ಮಾಡಿ ಸಾಯಿಸಿದೆ. ಅವರೆಲ್ಲರೂ ಕೂಡ ಇದೇ ಜಾಗದಲ್ಲಿ ಊತಾಕಿದ್ದೇನೆ. ಇನ್ನು ಸ್ವಲ್ಪ ದಿವಸಗಳು ಅಷ್ಟೇ ಆಗಿದೆ. ಇವಾಗಲೂ ಕೂಡ ನಿಮ್ಮ ದೇವರು ಕ್ಷಮಿಸ್ಲಿಕ್ಕೆ ಶಕ್ತನ? ನಿಮ್ಮ ದೇವರಿಗೆ ನನ್ನ ಪಾಪಗಳನ್ನು ಕ್ಷಮಿಸ್ತಾನ ಎಂಬುದಾಗಿ ಆತನು ಕೇಳುವಾಗ ಆತನು ಮತ್ತೆ ಹೇಳುತ್ತಾನೆ, ಹೌದು, ಖಂಡಿತವಾಗಿಯೂ ಎಲ್ಲಾ ಪಾಪಗಳನ್ನು ತೊಳೆಯುವುದಕ್ಕೆ ಯೇಸು ಕ್ರಿಸ್ತನ ರಕ್ತವು ನಿವಾರಣೆ ಮಾಡುತ್ತದೆ. ಆತನ ರಕ್ತ ಇದ್ದಲ್ಲಿ ಶಕ್ತಿ ಇದೆ ಎಂಬುದಾಗಿ ಆತನು ಹೇಳ್ತಾನೆ. ಈ ಮನುಷ್ಯನ ಮನುಷ್ಯವು ಬಹಳವಾಗಿ ಒಡೆದು ಹೋಗುತ್ತದೆ. ನಿಜವಾಗಿ ಇಂಥ ಒಳ್ಳೆ ದೇವರಿದ್ದಾನ? ಇಂಥ ಒಂದು ದೇವರನ್ನ ನಾನು ತಿಳ್ಕೊಳ್ಳಬೇಕು. ಈ ಒಂದು ದೇವರನ್ನ ಕುರಿತಾಗಿ ನಾನು ತಿಳ್ಕೊಳ್ಳಬೇಕು. ಯೇಸು ಕ್ರಿಸ್ತನ ನಾವು ಮಾಡಿದ ಎಲ್ಲಾ ತಪ್ಪುಗಳನ್ನು ಕ್ಷಮಿಸುವವನಾಗಿದ್ದಾನ? ಆತನ ರಕ್ತದಲ್ಲಿ ಇಷ್ಟೊಂದು ಬೆಳೆ ಇದೆಯಾ, ಇಷ್ಟೊಂದು ಮಹತ್ವವಿದೆಯಾ ಎಂಬುದಾಗಿ ಆತನ ಆಲೋಚನೆ ಮಾಡಿ ಏನ್ ಮಾಡ್ತಾನ, ದೇವರನ್ನ ಸ್ವೀಕಾರ ಮಾಡಿಕೊಳ್ಳುತ್ತಾನೆ. ಆತನು ಆ ಸ್ವಾರ್ಥಿಕನು ಹೇಳುತ್ತಾನೆ, ಸ್ವಾಮಿ, ನಾನು ನಿನ್ನ ದೇವರನ್ನ ತಿಳ್ಕೊಳ್ಳಬೇಕು. ನಿನ್ನ ದೇವರ ಬಗ್ಗೆ ತಿಳಿದುಕೊಂಡು ನಿನ್ನ ದೇವರಿಗಾಗಿ ನಾನೇನಾದ್ರೂ ಒಳ್ಳೆ ಮನುಷ್ಯನಾಗಿ ಮಾರ್ಪಾಡಾಗಬೇಕೆಂಬುದಾಗಿ ಆತನ ಜೀವಿತವನ್ನ ದೇವರಿಗಾಗಿ ಸಮರ್ಪಣೆ ಮಾಡಿಕೊಡುತ್ತಾನೆ. ಆತನ ಎಲ್ಲ ಪಾಪಗಳನ್ನ ದೇವರು ಕ್ಷಮಿಸಿ ಆತನನ್ನ ಹೊಸ ಮನುಷ್ಯನಾಗಿ ದೇವರು ಮಾರ್ಪಡಿಸುತ್ತಾನೆ. ಅದಾದ ಮೇಲೆ ಆ ಒಂದು ವ್ಯಕ್ತಿ ಸುಮಾರೊಂದು 4-5 ವರ್ಷಗಳ ನಂತರ ಆತನ ಏನ್ ಮಾಡ್ತಾನೆ ಅಂದ್ರೆ, ಒಂದು ಸತ್ಯವೇದ ಅಧ್ಯಯನವನ್ನ ಮಾಡಿ ಆತನ ಸೇವೆಯನ್ನ ಪ್ರಾರಂಭಿಸುತ್ತಾನೆ. ಆತನ ಸೇವೆ ಮಾಡುತ್ತಿರುವಂತ 2 ವರ್ಷಗಳ ನಂತರ ಈ ಒಂದು ಸ್ವಾರ್ಥಿಕನನ್ನ ಆತನು ಸಂಧಿಸುತ್ತಾನೆ. ಆ ಸ್ವಾರ್ಥಿಕನನ್ನು ನೋಡಿ ಈ ಮನುಷ್ಯನು ಕೇಳುತ್ತಾನೆ, ಸ್ವಾಮಿ, ನಾನು ಯಾರಂತ ಗೊತ್ತಾಯ್ತಾ ನಿಮಗೆ ಎಂಬುದಾಗಿ ಕೇಳುವಾಗ, ಇಲ್ಲ, ನನಗೆ ಗೊತ್ತಾಗ್ಲಿಲ್ಲ, ಯಾರು ನೀವು ಎಂಬುದಾಗಿ ಕೇಳಿದಾಗ, ಒಂದು ದಿವಸ ನಾನು ನಿಮ್ಮನ್ನ ಕರ್ಕೊಂಡೋದೆ ಅಲ್ಲ, ಈ ರೀತಿ ಎಲ್ಲ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ ಎಂಬುದಾಗಿ 4-5 ಸಾರಿ ಪ್ರಶ್ನೆ ಮಾಡಿದನಲ್ಲ, ಆ ವ್ಯಕ್ತಿಯೇ ನಾನು ಎಂಬುದಾಗಿ ಕೇಳಿದಾಗ, ಇವಾಗ ಏನ್ ಮಾಡ್ತಾ ಇದ್ದೀರಾ ಎಂಬುದಾಗಿ ಆತನು ಕೇಳುವಾಗ, ನಾನು ದೇವರ ಸೇವೆ ಮಾಡ್ತಾ ಇದ್ದೇನೆ, ದೇವರಿಗಾಗಿ ನಾನು ನಿಂತಿದ್ದೇನೆ ಎಂಬುದಾಗಿ ಆತನು ಸತ್ಯವೇದವನ್ನ ತೋರುತ್ತಾನೆ. ಪ್ರಿಯ ದೇವ್ರ ಮಕ್ಕಳೇ, ನೋಡ್ರಿ, ಯೇಸು ಕ್ರಿಸ್ತನ ರಕ್ತ, ನೀವು ಎಂಥದೇ ಪಾಪ ಮಾಡಿರಬಹುದು, ಅದು ಎಂಥದೇ ಕೊಲೆ ಮಾಡಿರಬಹುದು, ವ್ಯಭಿಚಾರ ಮಾಡಿರಬಹುದು, ಒಂದು ವೇಳೆ ಬೇಡವಾದ ಕಾರ್ಯಗಳಲ್ಲಿ ನೀವು ಇರಬಹುದು, ಈ ಲೋಕದಲ್ಲಿರುವಂತ ಯಾವುದೇ ಕಾರ್ಯಗಳಲ್ಲಿ ಮೋಸ, ವಂಚನೆ, ಈ ರೀತಿಯಾದ ಕಾರ್ಯಗಳನ್ನು ನೀವು ಮಾಡಿರಬಹುದು. ಇವತ್ತಿನ ದಿನದಲ್ಲಿ ನೀನು ಪಾಪಿ ಎಂಬುದಾಗಿ ಒಪ್ಪಿಕೊಂಡು ನಿನ್ನ ಪಾಪಗಳನ್ನು ಅರಿಕೆ ಮಾಡುವುದಾದ್ರೆ, ನಿನ್ನ ಪಾಪಗಳನ್ನು ದೇವರ ಬಳಿಯಲ್ಲಿ ಸಮರ್ಪಿಸುವುದಾದ್ರೆ,
ದೇವರು ನಿಮ್ಮನ್ನ ಕ್ಷಮಿಸಲು ಶಕ್ತನಾಗಿದ್ದಾನೆ. ನೋಡ್ರಿ ಪ್ರಿಯರೇ, ನಾನು ನಿಮ್ಮ ಹತ್ರ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಏನಂದ್ರೆ, ನಿಮ್ಮ ಪಾಪಗಳನ್ನು ಯಾವುದೇ ಮನುಷ್ಯರ ಮುಂದುಗಡೆ ಹೇಳ್ಬೇಡ್ರಿ, ಯಾವುದೇ ದೇವ ಸೇವಕರ ಮುಂದುಗಡೆ ಹೇಳ್ಬೇಡ್ರಿ, ಯಾವುದೇ ನಂಬಿಗಸ್ತರ ಮುಂದುಗಡೆ ಹೇಳ್ಬೇಡ್ರಿ, ಯಾವುದೇ ವ್ಯಕ್ತಿಗಳ ಮುಂದುಗಡೆ, ಅಥವಾ ನೀವು ತುಂಬಾ ಅನ್ಯೋನ್ಯವಾಗಿರುವಂತ ನಿಮ್ಮ ಗಂಡನ ಮುಂದುಗಡೆ, ಹೆಂಡತಿ ಮುಂದುಗಡೆ ಆಗಿರ್ಬೋದು, ಅಥವಾ ನಿಮ್ಮ ವಿಶ್ವಾಸಿಗಳ ಮುಂದುಗಡೆ, ನಿಮ್ಮ ಸ್ನೇಹಿತರೊಟ್ಟಿಗೆ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಹಂಚ್ಕೊಳ್ಬೇಡ್ರಿ. ಅವರೊಂದಲ್ಲ ಒಂದು ದಿನ ನಿಮ್ಮನ್ನ ಚುಚ್ಚಿ ಮಾತನಾಡ್ತಾರೆ, ಒಂದಲ್ಲ ಒಂದು ದಿವಸ ನಿಮ್ಮನ್ನ ಹೀನಾಯಿ ಪಡಿಸ್ತಾರೆ, ಒಂದಲ್ಲ ಒಂದು ದಿವಸ ನಿಮ್ಮನ್ನ ಹಿಂದುಗಡೆ ಒಂದು ರೀತಿ ಮುಂದುಗಡೆ ಒಂದು ರೀತಿಯಲ್ಲಿ ಮಾತನಾಡ್ತಾರೆ. ಆದರೆ ಪ್ರಿಯರೇ, ನೀವು ಎಂಥದೇ ತಪ್ಪು ಮಾಡಿರ್ಬೋದು, ಯಾವುದೇ ಪಾಪಗಳನ್ನು ಮಾಡಿರ್ಬೋದು, ಯಾವುದೇ ರೀತಿಯಲ್ಲಿ ದ್ರೋಹಗಳಿರಬಹುದು, ಯಾವುದೇ ರೀತಿಯಾದ ಭಯಂಕರವಾದ ಘೋರವಾದ ಪಾಪಗಳನ್ನು ನೀವು ಮಾಡಿರುವ ಇವತ್ತಿನ ದಿನದಲ್ಲಿ ದೇವರನ್ನ ನಂಬಿ, ಯೇಸು ಕ್ರಿಸ್ತನನ್ನ ನಂಬಿ, ಯೇಸುವೆ ನನ್ನ ಪಾಪಗಳನ್ನು ಕ್ಷಮಿಸು, ನಾನು ಪಾಪಿ ಸ್ವಾಮಿ, ನನ್ನನ್ನು ಎಂಬುದಾಗಿ ನೀವು ಒಪ್ಪಿಸಿಕೊಡುವುದಾದ್ರೆ ಆತನ ಪಾಪವು ನಿನ್ನ ಎಲ್ಲಾ ತಪ್ಪುಗಳನ್ನ, ನನ್ನ ಎಲ್ಲಾ ತಪ್ಪುಗಳನ್ನ ಕ್ಷಮಿಸುವುದಕ್ಕೆ ಆತನ ರಕ್ತವು ಶಕ್ತವಾಗಿದೆ. ಅದಕ್ಕೆ ಆತನ ವಾಕ್ಯದಲ್ಲಿ ದೇವರ ಆತ್ಮನು ಹೇಳ್ತಾ ಇದ್ದಾನೆ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಿಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಹೌದು, ಈ ವಾಕ್ಯದ ಪ್ರಕಾರ ಆತನ ರಕ್ತವು, ಯೇಸು ಕ್ರಿಸ್ತನ ರಕ್ತವು, ಅದು ನಿಷ್ಕಲಂಕವಾದ ರಕ್ತ, ಅದು ಪರಿಶುದ್ಧವಾದ ರಕ್ತ, ಅದು ನೀತಿವಂತನ ರಕ್ತ. ಆದ್ದರಿಂದ ಆ ಒಂದು ರಕ್ತವು ನಮ್ಮ ಎಲ್ಲಾ ಪಾಪಗಳನ್ನ ಶುದ್ಧಿ ಮಾಡಲಿಕ್ಕೆ ಶಕ್ತಿ ಇದೆ. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನಾದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರ ಅಪ್ಪ. ಈ ಒಂದು ದಿನದಲ್ಲಿ ಸ್ವಾಮಿ ಅಪ್ಪ, ಈ ಒಂದು ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದಾವೆ. ಆದ್ರೆ ಆತನು ಬೆಳಕಿನಲ್ಲಿ ಇರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿ ಇದ್ದೇವೆ, ಮತ್ತು ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬ ವಾಕ್ಯದ ಮುಖಾಂತರ ನನ್ನೊಟ್ಟಿಗೆ ವಿಶೇಷವಾಗಿ ಮಾತನಾಡಿದ್ದಕ್ಕಾಗಿ, ಈ ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬ ಸಹೋದರ ಸಹೋದರಿಯೊಟ್ಟಿಗೆ ದೇವರೇ, ವಿಶೇಷವಾಗಿ ಪ್ರತಿಯೊಬ್ಬೊಬ್ಬರೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದನಪ್ಪ. ಒಂದು ವಾಕ್ಯವನ್ನ ಕರ್ತನೆ ಕೇಳುವ ಸಮಯದಲ್ಲಿ ಸ್ವಾಮಿ, ಯಾರಾದ್ರೂ ಕರ್ತ ಇನ್ನ ಪಾಪದಲ್ಲಿರುವುದಾದ್ರೆ, ಇನ್ನ ಕೆಲವು ವಿಧವಾದ ಕಾರ್ಯಗಳಲ್ಲಿ ಅವರು ಮುಳುಗಿರುವುದಾದ್ರೆ, ಲೋಕದ ಕಾರ್ಯಗಳಿರುವುದಾದ್ರೆ, ಇವತ್ತಿನಿಂದ ಸ್ವಾಮಿ ಅದೆಲ್ಲವನ್ನ ಬಿಟ್ಟು ನಿನ್ನ ಕಡೆ ಸಂಪೂರ್ಣವಾಗಿ ತಿರುಗಿಕೊಳ್ಳುವಂತ ಮಕ್ಕಳಾಗಿ ಅವರನ್ನು ಮಾರ್ಪಡಿಸಿರಿ ಅಪ್ಪ. ನಿನ್ನ ರಕ್ತದಲ್ಲಿ ಜಯ ಉಂಟು, ನಿನ್ನ ರಕ್ತದಲ್ಲಿ ಬಿಡುಗಡೆ ಉಂಟು, ನಿನ್ನ ರಕ್ತದಲ್ಲಿ ಸ್ವಾಮಿ ನಮಗೆ ಕ್ಷಮಾಪಣೆ ಉಂಟು ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ ತಂದೆಯಾದ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.